ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಪ್ಪುಗೆ ಬರ್ತ್ಡೇ ಗಿಫ್ಟ್ಸ್ ಅಂತ ಒಂದಷ್ಟು ಪ್ರಾಡಕ್ಟ್ಸ್ನೆಲ್ಲ ಆರ್ಡರ್ ಮಾಡಿದ್ದೆ. ಅದು ಕೂಡ ರಿಸೀವ್ ಆಗಿತ್ತು. ಎಲ್ಲನೂ ಚೆಕ್ ಮಾಡಿ ಕರೆಕ್ಟಾಗಿದೆಯಾ ಅಂತ ನೋಡಿ ಎತ್ತಿಟ್ಕೊಂಡೆ. ಇನ್ನು 11th ಮಾರ್ಚ್ ಸಿರಿಗೆ 3rd ಮಂತ್ ಬರ್ತ್ಡೇ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಕೇಕ್ನ ಕೂಡ ತರಿಸಿದ್ದೆ. ಸೊ ಇವಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಕೇಕ್ನ ಕಟ್ ಮಾಡ್ತಾ ಇದ್ದೀವಿ. ನಮ್ಮಪ್ಪ ಬಂದಿಲ್ಲ, ಯಾಕೆ ಅಂತಂದರೆ ಯಾವುದೋ ಒಂದು ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಪಾಪ ಆ ಕಡೆ ಹೋಗಿದ್ರು. ಸೊ ಹಾಗಾಗಿ ಪಪ್ಪ ಇಲ್ಲ. ಇವಾಗ ನಾನು, ಅಪ್ಪು ಮತ್ತು ಸಿರಿ 3 ಜನ ಕೂತ್ಕೊಂಡು ಒಂದಷ್ಟು ಫೋಟೋಸ್ನ ಕೂಡ ತೆಗೆಸ್ಕೊಂಡ್ವಿ. ಜೀವನ್ಗೆ ಅವತ್ತಿನ ದಿನ ರೂಟ್ ಕೆನಲ್ ಮಾಡಿದರು ಅಲ್ವಾ, ಮತ್ತು ಹಲ್ಲನ್ನ ಕೂಡ ಕಿತ್ತಾಕಿದ್ರು. ನಮಗೆ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ 7:15 ಆಗೋಗ್ಬಿಟ್ಟಿತ್ತು. ಇನ್ನು ಪಾಪುಗೆ ಕೇಕ್ ಕೂಡ ತೊಗೊಂಡು ಬಂದಿರಲಿಲ್ಲ. ಪಾಪುನೂ ಕೂಡ ಅಮ್ಮನ ಮನೆಯಲ್ಲಿ ಇದ್ಲು. ಪಾಪುನ ಮನೆಗೆ ಕರ್ಕೊಂಡು ಬಂದು ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಕೇಕ್ ತೊಗೊಂಬಂದು ಸೆಲೆಬ್ರೇಷನ್ ಮಾಡಿದ್ದಾಯಿತು. ಸೊ ಪ್ರತಿ ತಿಂಗಳು ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಟಿಲ್ 1 ಇಯರ್ವರೆಗೂ ಅಂತ ಅಂದ್ಕೊಂಡು ತುಂಬ ಆಸೆಪಟ್ಟು ಮಾಡ್ತಾಯಿದ್ದೀನಿ. ಅದನ್ನು ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸಿಂಪಲಾಗೇ ಈ ರೀತಿಯಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾಯಿತು. ಇನ್ನು ಪಾಪುಗೆ ಒಂದಷ್ಟು ಫೋಟೋಸ್ನ ಕೂಡ ತೆಗೆದ್ಬಿಡೋಣ ಇವತ್ತೇ ಅಂತ ಅಂದ್ಬಿಟ್ಟು ಫೋಟೋಸ್ನ ಕೂಡ ತೆಗೆದಿದ್ದಾಯಿತು. ನಮ್ಮನ್ನೇ ಮಾತಾಡ್ಸ್ತಾನೆ, ನಮ್ಮನ್ನೇ ಮಾತಾಡ್ತಾನೆ. ಸುಮ್ಮನೆ ಏನು ಚಿಂಟು, ಅದನ್ನ ಏನಂತ ಹೇಳ್ದ ಗೊತ್ತಾ ಅವನು ಮಧ್ಯಾಹ್ನ? ಒಂದು ನನಗೆ, ಒಂದು ಮಾಮೂಲಿ ಮಮ್ಮಿ, ಇನ್ನೊಂದು ನಾಳೆ ತಿಂತೀನಿ ಅಂತ. ಜೀವನ್ ನಿಂತ್ಕೊಳ್ಳಿ ಅನ್ನ. ಈಗ ಅಲ್ಲೂ ಊಟ ಮಾಡಿಲ್ಲ, ಕುಡಿಯೋಗುತ್ತೆ ಹಂಗೆ ಇಡೋದು, ಹಂಗೆ ಇಕ್ಕೋಗು, ಫ್ರಿಜ್ಜಲ್ಲಿ ಇಕ್ಬಿಡು, ಇದಾಗಲ್ಲ. ಇನ್ನೊಂದು ಕವರಲ್ಲಿ ಹಾಕ್ಬಿಟ್ಟು ಅಪ್ಪ ಎತ್ತಿಕ್ ಹೋಗೋದು. ಯಾವುದು ಕವರ್ ಕೊಟ್ಟಿದ್ರಲ್ಲ, ಯಾವ್ದು ಇದು ಬೇರೆ ಇತ್ತು. ಅಪ್ಪು ಯಾಕೋ ಮೆಡಿಸಿನ್ ಎಲ್ಲ ಹಿಂಗೆ ಅದ್ರಿದ್ಯಾ? ಮೊದಲೇ ಅವ್ನಿಗೆ ಗೊತ್ತಾಗಲ್ಲ ಬೇರೆ ಯಾವ್ಯಾವುದು ನುಂಗಿ ಇದ್ಬಿಟ್ಟನು. ಚಿದು ಇನ್ನೊಂದು ಐತಲ್ಲ ಪ್ಯಾಕೆಟ್ ಒಳಗಡೆ ಐತಲ್ಲ, ಅದು 5 ml. ಜೋರಾಗಿ ಮಾತಾಡ್ತವೆ, ಜೋರಾಗಿ. ನಾಳೆ ರೆಸ್ಟ್ ತಗೊಂಡ್ಬಿಡ್ತೀವಿ. ನಾಳೆ ರೆಸ್ಟ್ ತಗೊಂಡ್ರೆ ಫ್ರೈಡೇ ಒಂದು ದಿವಸ ಫ್ರೈಡೇ ರಜಾ ಹಾಕಿದೀನಿ, ಅದಕ್ಕೆ ಹೋಗ್ಲೇಬೇಕು. ಹೋಗಿ ನಾಳೆ ಫ್ರೈಡೇ 2 ಅವರ್ ಬೆಳಗ್ಗೆ. ಇವ್ರದ್ದು ಬರ್ತಡೇ ಅಲ್ವಾ, ಅದಕ್ಕೆ ರಜಾ ಹಾಕೊಂಡು 11 ಗಂಟೆಯಿಂದ 1 ಗಂಟೆ ವಾಕಿಂಗ್ ಅವರೆಲ್ಲ ನೋಡ್ತಾರೆ. ಹೇಳ್ತಾಳಲ್ಲ, ಕೂತು ಕೂತು ಕಾಲು ಬಂದು ವಾಕಿಂಗ್ ಮಾಡ್ಕೊಂಡ್ ಬನ್ನಿ ಅಂತ. ಹಂಗೆ ಊಟ ತಿನ್ಬಿಟ್ಟು ಅಂದ್ಕೊಳ್ಳೋಷ್ಟರಲ್ಲಿ ಅಂದ್ಕೊಂಡು ಬೆಳಿಗ್ಗೆ ಹೋದಷ್ಟರಲ್ಲಿ ಆಗುತ್ತೆ. ಅದೆಷ್ಟು ಕಿಟ್ಟಿದ್ದೀನೋ ಅಲಾರಾಮು ಕೈ ಮಕ್ಕಳು ಹೆಣ್ಮಕ್ಳು ಅದರಲ್ಲೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು. ನಂಗೆ ಶಾಪಿಂಗ್ ಇವತ್ತು ಅನ್ನಿಸ್ತು ಕೂಡ ನನಗೆ. ಅವಳು ಶಾಪಿಂಗಿಗೆ ನಾನು ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಗೊತ್ತಾ? ಅವಳದ್ರಲ್ಲಿ ಎಷ್ಟೊತ್ತು ಹೋಗಿದ್ದೀನಿ ಗೊತ್ತಾ? ಅದಕ್ಕೆ 1 hour ಹೋಗ್ತಿದ್ದೀನಿ. ಹೋಗೋಣ. ಯಾವ ಥರ ತಗೊಳ್ಳಿ, ಯಾವ ಥರ ತಗೊಳ್ಳಿ.
ಇನ್ನು ಪಾಪುಗೆ ಫೋಟೋಶೂಟೆಲ್ಲ ಮಾಡ್ತಾಯಿದ್ದೀವಿ. ಸಿಂಪಲಾಗೇ ಮಾಡಿದ್ದು. ಜಸ್ಟ್ ಅವತ್ತಿನ ದಿನವೇ ಫೋಟೋಸ್ ಎಲ್ಲ ತೆಗೆದ್ರೆ ಅಲ್ವಾ ಒಂದಷ್ಟು ಮೆಮೊರೀಸ್ ಕೂಡ ಇರುತ್ತೆ. ಯಾವತ್ತಾದರೂ ನೋಡಿದಾಗ ನನ್ನ ಮಗಳು 3rd ಮಂತ್ ಬರ್ತ್ಡೇನಲ್ಲಿ ಈ ರೀತಿಯಾಗಿದ್ಲು ಅಂತ ಒಂದು ನೆನಪಿಗೆ ಇರುತ್ತೆ ಅಂತ ಅಂದ್ಬಿಟ್ಟು ಫೋಟೋಶೂಟನ್ನ ಮಾಡಿದ್ವಿ. ಫೋಟೋಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಅಲ್ಲಲ್ಲಲ್ಲ ಶುರು ಮಾಡ್ತಾಯಿದ್ದೀನಿ. ಅಪ್ಪುಗೆ ಸರ್ಪ್ರೈಸ್ ಆಗಿ ಗಿಫ್ಟ್ಸ್ನ ತೊಗೊಂಬರೋದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಅಪ್ಪು ಮೇಲ್ಗಡೆ ಇದ್ದಾನೆ, ನನ್ನ ತಮ್ಮನ್ನ ಕರೆಸ್ಕೊಂಡು ಇವಾಗ ಹೋಗ್ತಾರಂಥದ್ದು. ಬನ್ನಿ ಹೋಗೋಣ, ಅಲ್ಲಿ ಏನೇನೆಲ್ಲ ತೊಗೊಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನೋಡೋಣ ಹೇಗಾಗುತ್ತೆ ಅಂತ. ಅಪ್ಪು ಬರ್ತ್ಡೇಗೆ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ಗಿಫ್ಟ್ಸ್ನೆಲ್ಲ ಆರ್ಡರ್ ಮಾಡಿದ್ದೆ, ಬಟ್ ಅದು ಇನ್ನೂ ರಿಸೀವ್ ಆಗಿರಲಿಲ್ಲ. ಯಾವುದೆಲ್ಲ ರಿಸೀವ್ ಆಗಿತ್ತು ಅದನ್ನೆಲ್ಲ ನಾನು ನಾಳೆ ಅವನಿಗೆ ಕೊಡೋಣ ಸರ್ಪ್ರೈಸಾಗಿ ಅಂತ ಅಂದ್ಕೊಂಡೆ. ಇನ್ನು ಅವನಿಗೆ ಈ ವರ್ಷ ಬಂದು 6 ಇಯರ್ಸ್ ಅಲ್ವಾ, 6 ಇಯರ್ಸಿಗೆ 6 ಗಿಫ್ಟ್ಸ್ನೆಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಒಂದೆಲ್ಲ ರಿಸೀವ್ ಆಗಿರಲಿಲ್ಲ ಅಲ್ಲ ಪ್ರಾಡಕ್ಟ್ಸು. ಸೊ ಹಾಗಾಗಿ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಯೂಸ್ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು ತೊಗೊಂಡ್ಬರೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ವಿಶಾಲ್ ಮಾರ್ಟಿಗೆ ಬಂದೆ. ಫಸ್ಟಿಗೆ ನಾನು ಇಲ್ಲಿ ಪೆನ್ಸಿಲ್ ಬಾಕ್ಸ್ನ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದುಬಿಟ್ಟು 149, 159 ಇಷ್ಟೇ ಇದ್ದಿತ್ತು. ಬಟ್ ಏನಂದರೆ ತುಂಬಾ ಕಡಿಮೆ ಇತ್ತು ಕಲೆಕ್ಷನ್ಸು. ಜಾಸ್ತಿ ಗರ್ಲ್ಸಿಗೆ ಕಲೆಕ್ಷನ್ಸ್ ಇತ್ತು, ಬಟ್ ಬಾಯ್ಸಿಗೆ ಅಂತ ಬಂದಾಗ ಒಂದಷ್ಟು ಸ್ವಲ್ಪನೇ ಕಲೆಕ್ಷನ್ಸ್ ಇದ್ದಿದ್ದು. ಮತ್ತು ಯಾವುದು ಸ್ವಲ್ಪ ಇತ್ತು ಅದರೊಳಗೆ ಡ್ಯಾಮೇಜೇ ಆಗಿತ್ತು, ಯಾವುದು ಚೆನ್ನಾಗಿರಲಿಲ್ಲ. ಹಾಗಾಗಿ ನಾನು ಬೇಡ ಬಿಡು, ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದಾಗ ತೊಗೊಂಡ್ರೆ ಆಯಿತು. ಅದು ಹಿಂದಿನ ದಿನ ಅಪ್ಪುನ ಕರ್ಕೊಂಬಂದಾಗ ಅವನು ಒಂದಷ್ಟು ಇಲ್ಲಿ ಆಟ ಸಾಮಾನೆಲ್ಲ ನೋಡ್ಬಿಟ್ಟು ಇಷ್ಟಪಟ್ಟಿದ್ದ. ನನಗಿದು ಬೇಕು ಮಮ್ಮಿ ಅಂತೆಲ್ಲ ಅಂದ್ಬಿಟ್ಟು, ಯಾವುದೆಲ್ಲ ಅವ್ನು ಬೇಕು ಅಂತ ಅಂದ್ಬಿಟ್ಟು ಕೇಳಿದ್ದ ನನಗೆ. ಸೊ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿಕೊಂಡು ತೊಗೊಂಡಿದ್ದಾಯಿತು. ಇನ್ನು ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೇನೆ ಡಿ ಮಾರ್ಟ್ಗೆ ಹೋಗಿ ಅಲ್ಲಿ ಕೂಡ ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋಗೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗಿತ್ತು. ಸೊ ದಟ್ ನಾನು ಇನ್ನೂ ಅಲ್ಲಿ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಪ್ಪು ಬರ್ತ್ಡೇ ದಿನ ಯಾವ ರೀತಿ ಇತ್ತು ವ್ಲಾಗ್ ಅನ್ನೋದನ್ನು ನೀವು ನೋಡ್ಬೋದು. ನನ್ನ ಮಗನ ಬರ್ಡೇ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಅಪ್ಪು ಅಂತೂ ನೋಡ್ಬೋದು, ನಿನ್ನೆ ನೈಟ್ ಅವ್ನು ಮಲ್ಕೊಂಡಿರೋದೆ 12 ಗಂಟೆಗೆ. ಅಂದರೆ ನಾನೇ ಫಸ್ಟ್ ವಿಶ್ ಮಾಡಿದ್ದು ನಾನೇ ಅಪ್ಪುಗೆ. ಏನೋ ಒಂಥರ ಖುಷಿ. ಎಷ್ಟು ಚಿಕ್ಕದಾಗಿತ್ತು ನನ್ನ ಮಗು. ಇವಾಗ 6 ವರ್ಷ ನನ್ನ ಮಗನಿಗೆ. ಅಪ್ಪು 6 ಇಯರ್ಸ್ ನನ್ನ ಮಗನಿಗೆ. ಅವಳು ಎದ್ದೇಳೋ ಅಷ್ಟೊತ್ತಿಗೆ ನಾನು ಕೂಡ ಬೇಗ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಇನ್ನೊಂದೇನು ಅಂತಂದರೆ ಅಪ್ಪುಗೆ ಸ್ಕೂಲ್ ಅಡ್ಮಿಷನ್ ಮಾಡೋದಿತ್ತಲ್ವ, ಎಂಟ್ರೆನ್ಸ್ ಟೆಸ್ಟ್ನ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಸ್ಕೂಲ್ ಹತ್ರ ಕೂಡ ಕರ್ಕೊಂಡು ಹೋಗಬೇಕು. ಫಸ್ಟಿಗೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ, ಅದಾದಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಹಾಗೆ ಟೆಸ್ಟ್ ಬರ್ಸೋದಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನಮ್ಮದು ಬಾಲ್ಕನಿನಲ್ಲಿ ಮ್ಯಾಟ್ ಏನು ಹಾಕಿದ್ವಿ ಅಲ್ಲ, ಅದೊಂದು ಮ್ಯಾಟ್ನ ವಾಶ್ ಮಾಡಬೇಕಾಗಿತ್ತು. ಸುಮಾರು ದಿನದಿಂದ ಅಂದ್ಕೊತಾನೆ ಇದ್ವಿ. ತುಂಬ ಅಂದರೆ ತುಂಬ ಧೂಳಾಗಿ ಹೋಗ್ಬಿಟ್ಟಿತ್ತು. ಅಯ್ಯೋ ಬಿಡು ಮಾಡೋಣ ಅಂತ ಅಂದ್ಕೊಂಡು ಹೀಗೆ ಹತ್ತತ್ರ 3-4 ತಿಂಗಳೇ ಮುಂದೆ ಹೊರಟೋಗ್ಬಿಟ್ಟಿತ್ತು. ಫೈನಲಿ ನೆನ್ನೆ ಕ್ಲೀನ್ ಮಾಡಿದ್ದೀವಿ. ಸೊ ಹಿಂದಿನ ದಿನವೇ ಎಲ್ಲನೂ ವಾಶ್ ಮಾಡಿಬಿಟ್ಟು ಇದನ್ನು ಹಾರಾಕಿದ್ವಿ. ಅದು ಕೂಡ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿತ್ತು. ಇವಾಗ ಅದನ್ನು ಹಾಕಬೇಕು. ಜೀವನ್ ಬಂದಮೇಲೆ ಅದನ್ನು ಹಾಕಿಸ್ತೀನಿ. ನಮ್ಮ ಬಾಲ್ಕನಿ ಈ ರೀತಿಯಾಗಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಿಂದಿನ ದಿನ ಬರೀ ಇದ್ರದ್ದೇ ಕೆಲಸ ಆಗೋಗ್ಬಿಟ್ಟಿತ್ತು. ಎಲ್ಲನೂ ಕ್ಲೀನ್ ಮಾಡೋ ಅಷ್ಟ್ರಲ್ಲಿ ಸಾಕಾಗೋಯ್ತು ಅಂತ ಅಂದ್ಬಿಟ್ಟು. ಯಾಕಂದರೆ ನೆನ್ನೆ ವಾಶ್ ಮಾಡಿದ್ವಿ ಅಲ್ಲ, ಹಾಗಾಗಿ ಅದನ್ನು ಹಾರೋದಕ್ಕೆ ಬಿಟ್ಬಿಟ್ರೆ ಆಮೇಲೆ ಹಾಕಿದಾಗ ಒಂಥರ ಫ್ರೆಶ್ ಲುಕ್ ಕೊಡುತ್ತೆ. ಇಲ್ಲ ಅಂತ ಅಂದರೆ ಒಂಥರ ಅದು ಹಸಿ ವಾಸನೆ ಹಾಗೆ ಹೊಡಿತಾ ಇರುತ್ತೆ. ಅಂದರೆ ಅದು ಆರಿಲ್ಲ ಅಂತಂದರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಅದನ್ನೇನು ವಾಶ್ ಮಾಡಿಬಿಟ್ಟು ಮ್ಯಾಟ್ನ ಇದ್ರ ಮೇಲೆ ಹಾಕಿದ್ವಿ, ಗ್ಲಾಸ್ ಮೇಲೆ. ಡ್ರೈ ಆಗಿದೆ ಅದು. ಆಮೇಲೆ ಇವಾಗ ಹಾಕಬೇಕು. ಜೀವನ್ ಇವಾಗ ಜೆಪ್ಟೋನಲ್ಲಿ ಏನೋ ಆರ್ಡರ್ ಮಾಡಿದ್ರು ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ತೊಗೊಂಬರೋದಕ್ಕೆ ಅಂತ. ಸೊ ಅವ್ರು ಬಂದಮೇಲೆ ಅದೊಂದು ಮಾಡಿಸ್ತೀನಿ. ನನಗಂತೂ ಆಗಲ್ಲ, ಸಖತ್ ವೆಯ್ಟ್ ಇದೆ, ಅದನ್ನು ಎತ್ತಕ್ಕೆ ಆಗೋದಿಲ್ಲ. ಸೊ ಜೀವನೇ ಮಾಡ್ತಾರೆ. ಇನ್ನು ಇವಾಗ ಕಾಫಿ ಮಾಡಿಬಿಟ್ಟು ಕಾಫಿ ಕುಡಿದು ಅದಾದಮೇಲೆ ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಿಜವಾಗ್ಲೂ ನೈಟ್ ಮಲ್ಕೊಂಡಿದ್ದು ಕೂಡ ಲೇಟು. ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ನನ್ನ ತಮ್ಮ ಹೊರಗಡೆ ಹೋಗಿದ್ವಿ.
ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಅದಕ್ಕೋಸ್ಕರ. ಆಮೇಲೆ ಇವಾಗ ನೋಡೋಣ, ಅವನು ಸ್ನಾನ ಎಲ್ಲ ಮಾಡ್ಕೊಂಡ್ಮೇಲೆ ಅದು ಏನಿದೆ ಅಪ್ಪುಗೆ ಸರ್ಪ್ರೈಸ್ ಗಿಫ್ಟ್ನೆಲ್ಲ ಕೊಡ್ತೀನಿ ನಾನು. ನನ್ನ ಮಗ ಏನು ಗೊತ್ತಾ, ತುಂಬ ಎಕ್ಸ್ಪ್ರೆಸಿವ್ ಅಲ್ಲ, ವಾವ್ ಆ ಥರ ಎಲ್ಲ ಅಲ್ಲ ಅವನು. ಸುಮ್ಮನೆ ಇಷ್ಟ ಆಯಿತಾ ಥ್ಯಾಂಕ್ ಯು ಮಮ್ಮಿ ಅಂತಾನೆ ಅಷ್ಟೇ. ಅಂದರೆ ಜೀವಂತರ, ಆಲ್ಮೋಸ್ಟ್ ಜೀವಂತರ. ಅವ್ನು ತುಂಬಾ ಥರ ಕಾಮ್ ಅವನು ಅಷ್ಟೇ ಆ ರೀತಿ. ಇವಾಗ ತಂಗಿ ಹತ್ರ ಆಟ ಆಡ್ತಾ ಇದ್ದಾನೆ. ಸಿರಿನೂ ಕೂಡ ಎದ್ದು ಅಣ್ಣನಿಗೆ ವಿಶ್ ಮಾಡಿ ಮಲ್ಕೊಂಡಿರೋದು. ಹ್ಞೂ ಅಂತೆಲ್ಲ ಬೆಳಗ್ಗೆನೇ ಮಾತಾಡಿಸ್ತಾ ಇದ್ಲು ಅಣ್ಣನ. ಇವತ್ತು ಅಪ್ಪನೂ ಕೂಡ ಬೇಗ ಎದ್ಬಿಟ್ಟಿದ್ದಾನೆ, 7 ಗಂಟೆಗೆ ಎದ್ಬಿಟ್ಟ. ಅದೇನೋ ಅವ್ರ ಬರ್ಡೇ ದಿನ ಅಲ್ವಾ, ಮಕ್ಕಳು ಬೇಗ ಎದ್ಬಿಡ್ತಾರೆ. ನಾವು ಹಾಗೆ ಮಾಡ್ತಾಯಿದ್ವಿ, ಬೇಗ ಎದ್ಬಿಡೋದು. ಎಲ್ಲ ಏನೇನಿರುತ್ತೆ ಕೆಲಸ ಬೇಗ ಆಗಲಿ, ನಮ್ಮ ಬರ್ಡೇ ಬೇಗ ಸೆಲೆಬ್ರೇಟ್ ಮಾಡಲಿ ಅನ್ನೋ ಥರ ಖುಷಿ ಇರುತ್ತೆ. ಸೊ ಅಪ್ಪಗೂ ಕೂಡ ಅದೇ ರೀತಿ ಅಂತ ಅಂದ್ಕೊಳ್ತೀನಿ. ಅವನು ಬೇಗ ಎದ್ದು ಇವಾಗ ಅವ್ರ ಪಪ್ಪನ್ನ ನನ್ನ ಎಲ್ಲ ಎಬ್ಬರಿಸ್ಬಿಟ್ಟು, ಅದಾದಮೇಲೆ ಇವಾಗ ತಂಗಿನೂ ಕೂಡ ಎಬ್ಬರಿಸ್ತಾ ಇದ್ದಾನೆ ನೋಡ್ಬೋದು. ಅಪ್ಪು ಬಾರೋ ಒಂದು ಸ್ವಲ್ಪ ಹೊತ್ತು ಮಾಡ್ಕೊಳ್ಳಿ. ಏನು ಬೇಡವಾ ನಿಮಗೆ? ಏನು ಯೋಚನೆ ಮಾಡ್ತಾವನೆ ಏನು ಕೇಳಲಿ ಅಂತ. ಹೇಳು, ಏನು ಬೇಕು? ಸ್ಕೇಟಿಂಗ್ ಶೂವಾ? ಸ್ಕೇಟಿಂಗ್ ಶೂ ಬೇಕಂತೆ ಅವನಿಗೆ. ಆಲ್ಮೋಸ್ಟ್ 1 ತಿಂಗಳಿಂದ ಸ್ಕೇಟಿಂಗ್ ಶೂ ಅಂತ ಹೇಳ್ತಾನೆ ಇದ್ದಾನೆ. ನನಗೇನು ಅಂತ ಅಂದರೆ ಅವನಿಗೆ ಫಸ್ಟಿಗೆ ಸ್ಕೇಟಿಂಗ್ ಕ್ಲಾಸ್ಗೆ ಹಾಕೋಣ, ಅವ್ರು ಯಾವ್ದು ರೆಕಮೆಂಡ್ ಮಾಡ್ತಾರೆ ಅದನ್ನೇ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಕೇಟಿಂಗ್ ಶೂ. ಬಿಕಾಸ್ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಂತ, ಅಂದರೆ ಯಾವ ರೀತಿ ತೊಗೋಬೇಕು ಏನೋ ಅನ್ನೋದು ನನಗೂ ಗೊತ್ತಿಲ್ಲ. ಸೊ ಕ್ಲಾಸ್ಗೆ ಹಾಕಿದ್ರೆ ಅಲ್ವಾ ಅವರೇ ರೆಕಮೆಂಡ್ ಮಾಡ್ತಾರೆ ಈ ರೀತಿ ಶೂ ತೊಗೋಬೋದು ಅಂತ. ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ನನ್ನ ಮಗಂಗೆ ಅದೊಂದು ಬೇಜಾರು, ಸ್ಕೇಟಿಂಗ್ ಶೂ ಇಲ್ಲ ನನಗೆ ಅಂತ. ಬೇರೆ ಶೂ ಕೊಡಿಸ್ಲ ನಾನು? ಇವತ್ತು ಶಾಪಿಗೆ ಹೋಗೋಣ ಆಯಿತಾ? ಸೇರಿಸ್ತೀನಿ, ಓಕೆನಾ? ಇವತ್ತು ಹೋಗಿ ಸ್ಕೇಟಿಂಗ್ ಕ್ಲಾಸ್ಗೆ ಸೇರ್ಕೊಳ್ಳೋಣ. ಮಮ್ಮಿ ಕರ್ಕೊಂಡು ಹೋಗುತ್ತೆ ನೀನು, ಓಕೆನಾ? ಓಕೆ. ಅವನಿಗೆ ಸ್ಕೇಟಿಂಗ್ ಕ್ಲಾಸೇ ಹೋಗಬೇಕು. ಸೊ ಇವತ್ತು ಹೋಗೋಣ, ಹೋಗ್ಬಿಟ್ಟು ವಿಚಾರಿಸ್ಕೊಂಡು ನಾನು ಕ್ಲಾಸಿಗೆ ಸೇರಿಸ್ಬಿಡ್ತೀನಿ. ಇವಾಗ ಒಂದು ಕಡೆಯಿಂದ ಮನೆನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಜೀವನ್ ಮೇಲ್ಗಡೆಯಿಂದ ನಾನು ಕಸ ಗುಡಿಸ್ಕೊಂಡು ಬಂದುಬಿಡ್ತೀನಿ, ನೀನು ನೆಲ ಒರೆಸ್ಕೊಂಡು ಬಂದುಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ಏನು ಮನೆ ಕೆಲಸ ಇದೆ ಅದನ್ನೆಲ್ಲ ಇಬ್ಬರು ಸೇರಿಕೊಂಡು ಮಾಡ್ಕೊಂಡ್ವಿ. ಸೊ ಒಂಥರ ಬೇಗ ಕೆಲಸ ಆಗೋಗ್ಬಿಡುತ್ತೆ, ನಮಗೂ ಕೂಡ ಆರಾಮಾಗಿರುತ್ತೆ. ಒಬ್ಬರೇ ಮಾಡಬೇಕು ಅಂದರೆ ನಿಜವಾಗ್ಲೂ ನಮ್ಮ ಮನೆ ಕೆಲಸ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಅರ್ಧ ದಿನವೇ ಆಗೋಗ್ಬಿಟ್ಟಿರುತ್ತೆ. ಇನ್ನು ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ಹೊರಗಡೆ ಬಾಲ್ಕನಿನಲ್ಲಿ ಮ್ಯಾಟ್ ಕೂಡ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇದೊಂದು ಸ್ವಲ್ಪ ಭಾರ ಇರೋದ್ರಿಂದ ಒಂದು ಸ್ವಲ್ಪ ಹಾಕೋದಕ್ಕೆ ಕಷ್ಟನೇ ಆಗುತ್ತೆ. ಕಂಪ್ಲೀಟಾಗಿ ಗ್ರಾಸ್ ಮ್ಯಾಟ್ ಎಲ್ಲ ಹಾಕಿದ್ಮೇಲೆ ನಮ್ಮ ಬಾಲ್ಕನಿ ನೋಡೋದಕ್ಕೆ ಚಂದ. ಇಡೋಗು ಬೇಕಾಗಿಲ್ಲ, ಒಂದು ಚೇರ್ ಇಟ್ಬಿಟ್ಟು ಇನ್ನೆಲ್ಲ ಇಡೋಗು. ನನಗೆ ನಾನು ಕಾರ್ಪೆಟ್ ಹಾಕೊಂಡು ಕುತ್ಕೊತೀನಿ. ಇಲ್ಲೇನಾಯಿತು ಅಂತಂದರೆ ನಾನು ಸುಮ್ಮನೆ ಹಾಗೆ ಹೇಳಿದೆ, ಇರೋ ಬರೋ ಚೇರೆಲ್ಲ ತೊಗೊಂಬಂದು ಬಾಲ್ಕನಿನಲ್ಲೇ ಇಟ್ಬಿಡ್ತೀರಾ, ಸುಮ್ಮನೆ ವೇಸ್ಟ್ ಅದು, ತೊಗೊಂಡೋಗಿ ಫಸ್ಟ್ ಮೇಲ್ಗಡೆ ಇಡಿ ಅಂತ ಅಂದ್ಬಿಟ್ಟು ಜೀವನ್ಗೆ ಹೇಳಿದೆ. ಆಮೇಲೆ ಅವರಿದ್ದವರು ನೀನು ಇನ್ನೊಂದ್ಸತಿ ಬಾಲ್ಕನಿಗೆ ಹೋದಾಗ ಚೇರ್ ಬೇಕು ಅಂತ ಹೇಳು, ಅವಾಗ ನಾನು ತಂದ್ಕೊಡಲ್ಲ ಅಂತ ಹೇಳ್ತಾಯಿದ್ರು. ಸೊ ನಾನು ಅದಕ್ಕೆ ಬೇಡ, ನಾನು ಕಾರ್ಪೆಟ್ ಹಾಕೊಂಡು ಕೂತ್ಕೋತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೆ. ಸೊ ಹೀಗೆ ಮಾತಾಡ್ತಾ ಬೇಗ ನಾವು ನಮ್ಮ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಕೆಲಸ ಎಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಅಪ್ಪು ಬಟ್ಟೆಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಆವಾಗ ನೆನಪಾಯಿತು ಸಿರಿದು ಬಟ್ಟೆ ಎಲ್ಲ ಯಾವುದಿದೆ ಅದನ್ನೆಲ್ಲ ನೀಟಾಗಿ ಹ್ಯಾಂಗರೆಲ್ಲ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಫ್ರಾಕ್ಸ್ ಎಲ್ಲ ಫೋಲ್ಡ್ ಮಾಡಿ ಇಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಸಿರಿ ಬಟ್ಟೆಗಳೆಲ್ಲ ಅಪ್ಪು ವಾರ್ಡ್ರೋಬಲ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಇಟ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಆ ಕಾರ್ನರ್ ಕಬೋರ್ಡ್ ಏನಿದೆ ಅದೆಲ್ಲ ಕ್ಲೀನ್ ಮಾಡಬೇಕು, ಕಂಪ್ಲೀಟ್ ಮೆಸ್ಸಿ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಇವತ್ತು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಇನ್ನು ಜೀವನ್ ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕಿದ್ರು, ಅದನ್ನೆಲ್ಲ ಒಣಗಾಕ್ಬಿಡ್ತೀನಿ ಅಂತ ತೊಗೊಂಡು ಬಂದರು. ಸೊ ಈ ರೀತಿಯಾಗಿ ಎಷ್ಟು ಕೆಲಸಗಳಾಗತ್ತೆ ಆದಷ್ಟು ನಾವಿಬ್ಬರು ಸೇರಿಕೊಂಡು ಮಾಡ್ತೀವಿ. ಸೊ ದಟ್ ಬೇಗ ಕೆಲಸನೂ ಕೂಡ ಕಂಪ್ಲೀಟ್ ಆಗುತ್ತೆ ಮತ್ತು ಜಾಸ್ತಿ ಕೆಲಸ ಮಾಡ್ತಾಯಿದ್ದೀವಿ ಅಂತಲೂ ಕೂಡ ಅನಿಸಲ್ಲ. ಇನ್ನು ಯುಗಾದಿ ಹಬ್ಬ ಅಲ್ವಾ, ಹಾಗಾಗಿ ಮನೆ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಳೇಬೇಕು. ಎಷ್ಟಾಗುತ್ತೋ ಅಷ್ಟು ಜೀವನ ಇದ್ದಾಗ ಟೈಮ್ ಸಿಕ್ಕಾಗ ಮಾಡ್ಕೊಂಬಿಟ್ರೆ ನನಗೂ ಕೂಡ ಈಸಿ ಆಗುತ್ತೆ. ಇನ್ನು ಪಾಪು ಕೂಡ ಆರಾಮಾಗಿ ಮಲ್ಕೊಂಡಿದ್ಲು. ಅವಳ ಬಟ್ಟೆಗಳನ್ನೆಲ್ಲ ನೀಟಾಗಿ ಈ ಒಂದು ವಾರ್ಡ್ರೋಬಲ್ಲಿ ಅರೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡೋ ಥರ ಆಯಿತು. ಇನ್ನು ಅಪ್ಪು ಬಟ್ಟೆಗಳು ಕೂಡ ಅಷ್ಟೇ, ಆಗೋದು ಆಗದೆ ಇರೋದು ಎಲ್ಲನೂ ವಾರ್ಡ್ರೋಬಲ್ಲೇ ತುಂಬಿಟ್ಟಿದ್ವಿ. ಸೊ ಅದನ್ನೆಲ್ಲ ಡೀಕ್ಲಟರ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಸಿರಿ ಬಟ್ಟೆಗಳೆಲ್ಲ ಯಾವುದಿದೆ ಅದನ್ನೆಲ್ಲನೂ ಕೂಡ ಸಪ್ರೇಟಾಗಿ ಜೋಡಿಸ್ತಾ ಇದ್ದೀನಿ. ಅಂದರೆ ಈಗ ಅವಳ ಫ್ರಾಕ್ಸ್ ಆಗಿರ್ಬೋದು, ಒನ್ಸಿಸ್ ಆಗಿರ್ಬೋದು, ಈ ರೀತಿಯಾಗೆಲ್ಲ ಸಪ್ರೇಟಾಗಿ ಜೋಡಿಸ್ಬಿಟ್ರೆ ಆವಾಗ ನನಗೂ ಕೂಡ ಈಸಿ ಆಗುತ್ತೆ. ಸೊ ದಟ್ ನಾನು ಜೀವನ್ಗೆ ಯಾವುದಾದ್ರೂ ಟೈಮಲ್ಲಿ ನನಗೆ ಬಂದು ಎತ್ಕೊಳ್ಳೋಕ್ಕಾಗಲಿಲ್ಲ ಅಂತಂದ್ರೂ ಅವ್ರಿಗೆ ಹೇಳಿದಾಗ ಅವ್ರು ಬಂದು ತೊಗೊಂಡು ಬರ್ತಾರೆ. ಸೊ ಈ ರೀತಿಯಾಗಿ ಎಲ್ಲನೂ ನೀಟಾಗಿ ಗೊತ್ತಾಗೋ ಥರನೇ ಜೋಡಿಸ್ತಾ ಇದ್ದೀನಿ ಪಾಪು ಬಟ್ಟೆಗಳು. ಸ್ಟಾರ್ಟಿಂಗಲ್ಲಿ ಬಟ್ಟೆಗಳು ತುಂಬ
ತುಂಬ ಕಡಿಮೆ ಇದೆ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ಬಟ್ಟೆಗಳನ್ನ ಶಾಪಿಂಗ್ ಮಾಡ್ಕೊಂಡಿದ್ದಾಗಿತ್ತು. ಇವಾಗ ಒಂದಷ್ಟು ಬಟ್ಟೆಗಳೆಲ್ಲ ಅವಳಿಗೆ ಆಲ್ರೆಡಿ ಚಿಕ್ಕದಾಗೋಗ್ಬಿಟ್ಟಿದೆ. ಇಷ್ಟು ಬೇಗ ನನ್ನ ಮಗಳು 3 ಮಂತ್ಸ್ ಆಗೋಯ್ತು ಅಂತಲೇ ಅನ್ನಿಸ್ತಾ ಇತ್ತು. ಸೊ ಹೀಗೆ ಅವಳಿಗೆ ಯಾವುದೆಲ್ಲ ಆಗುತ್ತೆ ಅದನ್ನೆಲ್ಲ ಎತ್ತಿಟ್ಕೊಂಡು ಇನ್ನು ಆಗದೆ ಇರೋದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಟಿದ್ದಾಯಿತು. ಯಾಕೆ ಅಂತ ಅಂದರೆ ಇನ್ನು 1 ಮಂತ್ ಪಾಪು ಇದ್ದಾಗ ಸಿರಿ ಈ ರೀತಿಯಾಗಿ ಬಟ್ಟೆ ಹಾಕ್ಕೊಳ್ತಾ ಇದ್ಲು ಅಂತ ನೆನಪಿಗಿರಲಿ ಅಂದ್ಬಿಟ್ಟು ಒಂದಷ್ಟು ಬಟ್ಟೆಗಳನ್ನ ಎತ್ತಿಟ್ಕೊಂಡೆ. ಇನ್ನು ನಮ್ಮ ಅಪ್ಪನೂ ಕೂಡ ಕಾಲ್ ಮಾಡಿದ್ರು ಅಪ್ಪುಗೆ ವಿಶ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅವನು ಮಾತಾಡ್ತಾ ಇದ್ದ. ನಾನು ಕೂಡ ಎಲ್ಲ ಮನೆ ಕೆಲಸ ಆಗಿತ್ತಲ್ವ, ಇನ್ನು ಪಾಪುಗೆ ಸ್ನಾನ ಮಾಡಿಸೋದಕ್ಕೂ ಮುಂಚೆ ವಿಟಮಿನ್ D3 ಸಿರಪ್ನ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅವಳಿಗೆ ಬೆಳಗ್ಗೆ ನಾನು ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಇವತ್ತು ಏನಾಯಿತು ಅಂದರೆ ಒಂದು ಸ್ವಲ್ಪ ಲೇಟೇ ಆಯಿತು. ಬಟ್ ಆಮೇಲೆ ಮರ್ತೋಗ್ಬಿಡ್ತೀನಿ, ನಾನು ದೇವಸ್ಥಾನಕ್ಕೆಲ್ಲ ಹೋಗಬೇಕು ಹಂಗೆ ಹಿಂಗೆ ಎಲ್ಲ ಅಂದ್ಕೊಂಡು ಮರ್ತೇ ಹೋಗುತ್ತೆ. ಹಾಗಾಗಿ ನೆನಪಿದ್ದಾಗಲೇ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಪಾಪುಗೆ ವಿಟಮಿನ್ D3ನ ಹಾಕಿದ್ದಾಯಿತು. ಇನ್ನಿವಾಗ ನಾನು ಒಂದು ಸ್ವಲ್ಪ ಏನಿದೆ ಕುಷನ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಹೆಡ್ಬೋರ್ಡ್ ಎಲ್ಲ ಅವಾಗಿಂದವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರಲ್ವ ನೀಟಾಗಿ ಕಾಣುತ್ತೆ. ಇಲ್ಲ ಅಂತಂದರೆ ಅದ್ರ ಮೇಲೆ ಧೂಳು ಕುಟ್ಟಾಗ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅಪ್ಪು ಮತ್ತು ಜೀವಂತ್ ಇಬ್ಬರದ್ದು ಸ್ನಾನ ಆಗಿತ್ತು. ಇನ್ನು ನಾನು ಮತ್ತು ಸಿರಿ ಇಬ್ಬರೇ ಮಾಡಬೇಕಾಗಿದ್ದು. ಫಸ್ಟ್ ಸಿರಿಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಈ ರೀತಿಯಾಗಿ ಪ್ಲೇ ಮ್ಯಾಟ್ ಹಾಕ್ಬಿಟ್ಟು ಅವಳನ್ನ ಮಲಗಿಸಿದ್ದಾಯಿತು. ಇದಂತೂ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ನಾನು ಏನಾದರೂ ಕೆಲಸ ಮಾಡ್ತಿದ್ದಾಗ ಪಾಪು ಕಡೆ ನೋಡೋದಕ್ಕಾಗಿಲ್ಲ ಅಂತ ಅಂದಾಗ ಈ ಒಂದು ಪ್ಲೇ ಮ್ಯಾಟ್ ಹಾಕ್ಬಿಟ್ಟು ಬಿಟ್ಟರೆ ಅವಳು ಆರಾಮಾಗಿ ಆಟ ಆಡ್ತಿರ್ತಾಳೆ, ಖುಷಿ ಪಡ್ತಾಳೆ ಅವಳು ಅದನ್ನು ನೋಡ್ತಾ. ಮತ್ತು ಅವಳೇ ಏನಾದರೂ ಒಂದು ವಾಯ್ಸ್ ಮಾಡ್ತಾಯಿರ್ತಾಳೆ, ಆ ಥರದ್ದೆಲ್ಲ ಕೇಳೋದಕ್ಕೆ ಒಂಥರ ಚೆಂದ ಅಂತ ಅನಿಸುತ್ತೆ. ಸೊ ದಟ್ ಅವಳು ಆರಾಮಾಗಿರ್ತಾಳಲ್ಲ, ಕಂಫರ್ಟಬಲ್ ಆಗಿರ್ತಾಳಲ್ಲ ಅಂತ ನಾನು ಜಾಸ್ತಿ ಒಂದು ಪ್ಲೇ ಮ್ಯಾಟ್ ಹಾಕ್ಬಿಟ್ಟು ಪಾಪನ ಮಲಗಿಸ್ತೀನಿ. ಇನ್ನು ನಾನು ಕೂಡ ರೆಡಿ ಆಗಿದ್ದಾಯಿತು ಸ್ನಾನ ಮಾಡಿಕೊಂಡು. ಇನ್ನು ಟವಲೆಲ್ಲ ಏನಿತ್ತು ಅದನ್ನೆಲ್ಲ ಸ್ಟೆಪ್ಸ್ ಹತ್ರನೇ ಹಾಕ್ಬಿಟ್ಟಿದ್ರು. ಹಾಗಾಗಿ ಎಲ್ಲ ತೊಗೊಂಡು ಬಂದು ಇವಾಗ ಒಣಗಾಕ್ತಾ ಇದ್ದೀನಿ. ಇನ್ನು ಜೀವನ್ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅವರೇ ಇವತ್ತು ಪೂಜೆನ ಕೂಡ ಮಾಡಿದ್ರು. ನಾನು ಆಮೇಲೆ ಹೋಗಿ ಪೂಜೆ ಮಾಡಿದ್ದಾಯಿತು. ಸಿರಿ ಕಂದಮ್ಮ ಇಲ್ಲಿದ್ದಾಳ ಸಿರಿ? ಇಲ್ಲಿದ್ದಾಳ ಸಿರಿ? ಹಾಂ, ಹೋಗೋಣ ನಾವು. ಅಣ್ಣ ಪೂಜೆ ಮಾಡ್ತಿದ್ದಾನೆ. ಸೊ ಇವಾಗ ರೆಡಿ ಆಗಿದ್ದೀವಿ. ಇವಾಗ ಫಸ್ಟಿಗೆ ಮಾರಮ್ಮದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಸ್ಕೂಲ್ ಹತ್ರ ಹೋಗೋಣ ಅಂತ. ಇವತ್ತು ಅಪ್ಪುಗೆ ಅಡ್ಮಿಷನ್ ಮಾಡೋದಿದೆ. ಅವರು ಅಡ್ಮಿಷನ್ ಮಾಡೋದಕ್ಕೂ ಮುಂಚೆ ಒಂದು ಟೆಸ್ಟ್ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಟೆಸ್ಟ್ ಅಟೆಂಡ್ ಮಾಡಿದ್ದಾದಮೇಲೆ ಅಡ್ಮಿಷನ್ ಎಲ್ಲ ಮಾಡಿಬಿಟ್ಟು ಬರಬೇಕು. ಇಫ್ ಇನ್ ಕೇಸ್ ಇವತ್ತೇ ಆದರೆ ನೋಡೋಣ ಹೇಗಾಗುತ್ತೆ ಅಂತ. ಸದ್ಯಕ್ಕೆ ಇವಾಗ ನಾನು, ಅಪ್ಪು, ಜೀವನ್, ಸಿರಿ ಎಲ್ಲರೂ ರೆಡಿಯಾಗಿದ್ದೀವಿ. ಸಿರಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದಾದಮೇಲೆ ಅಮ್ಮನ ಮನೆಗೆ ಬಿಟ್ಟು ಆಮೇಲೆ ನಾವು 3 ಜನ ಸ್ಕೂಲ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇವಾಗ ಕರ್ಕೊಂಡು ಹೋಗೋಣ ಅಲ್ವಾ ಸಿರಿ? ಹಾಂ, ಅಣ್ಣಗೆ ವಿಶ್ ಮಾಡ್ದಕ್ಕಂದ ನೀನು, ಹ್ಯಾಪಿ ಬರ್ಡೇ ಅಣ್ಣ ಅಂತ ಹೇಳ್ದೆ ನೀನು. ಹಾಂ, ಈಗ ಹೋಗೋಣ ಕೆಳಗಡೆ. ಪಾಪುನ ಕರ್ಕೊಂಡು ಕೆಳಗಡೆ ಬಂದೆ. ಜೀವನ್ ಮತ್ತು ಅಪ್ಪು ಇಬ್ಬರು ಕೂಡ ಪೂಜೆ ಮಾಡ್ತಾಯಿದ್ರು. ನಾನು ಪೂಜೆ ಮಾಡೋವಾಗ ಇವಾಗ ಅಪ್ಪುನ ಕೂಡ ಕೂರಿಸ್ಕೊಂಡು ಪೂಜೆ ಮಾಡ್ತೀನಿ. ಮತ್ತು ಜೀವನ್ ಕೂಡ ಅಷ್ಟೇ, ಅವನಿಗೂ ಕೂಡ ಅದೆಲ್ಲ ಗೊತ್ತಾಗಲಿ, ಅವನು ಕೂಡ ಅದನ್ನೆಲ್ಲ ಕಲ್ತ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡ್ತೀವಿ. ಇನ್ನು ದೇವರಿಗೆಲ್ಲ ಪೂಜೆ ಮಾಡಿದಾದಮೇಲೆ ಮಂತ್ರಾಕ್ಷತೆನ ಕೊಡ್ತಾ ಇದ್ದಾರೆ ಜೀವನ್ ಅಪ್ಪುಗೆ ಅಂತ. ಸೊ ಎಲ್ಲ ಒಳ್ಳೆಯದಾಗಲಿ, ರಾಯರು ಕೂಡ ಎಲ್ಲ ಒಳ್ಳೆಯದೇ ಮಾಡಲಿ ಅಪ್ಪುಗೆ ಅಂತ ಅಂದ್ಬಿಟ್ಟು ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಇವಾಗ ಜೀವನ್ ಪೂಜೆ ಮಾಡಿದಾದಮೇಲೆ ಅವರು ಪಾಪುನ ಎತ್ಕೊಂಡ್ರು. ಅಷ್ಟೊತ್ತಿಗೆ ನಾನು ಪೂಜೆ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಬಂದೆ. ಪೂಜೆ ಮಾಡಿದಾದಮೇಲೆ ನಾನು ಅಪ್ಪುಗೆ ಫಸ್ಟ್ ಗಿಫ್ಟ್ನ ಕೊಡ್ತಾ ಇದ್ದೀನಿ. ಸ್ಮೈಲ್ ನಿಂಗೇನೋ ಗಿಫ್ಟು ತೋರಿಸ್ಲಾ? ಏನಿರ್ಬೋದು? ಏನು ಗಿಫ್ಟ್ ಬೇಕು? ಶೂ ಯಾರು ತಂದಿರೋರು? ನಾನು ಶೂನೇ ತಂದಿಲ್ಲ. ಏನು ಬೇಕು ಗಿಫ್ಟು? ಶೂನೇ ಬೇಕಾ? ಓಪನ್ ಮಾಡಿ ನೋಡು. ಚೆನ್ನಾಗಿದೆಯಾ ಅಪ್ಪು? ಏನು ಶೂ ಅದು? ಲೈಟ್ ಶೂ ಚೆನ್ನಾಯ್ತಾ? ಇಷ್ಟನಾ ನಿಂಗೆ? ಹಾಕೊಂತ್ಯಾ? ಸಾಕ್ಸ್ ಅಲ್ಲಿ ನಿಂದು ಬಿಡು ಹಂಗೆ ಹಾಕೋ.
ಸೈಜ್ ಎಲ್ಲ ಕರೆಕ್ಟಾಗಿ ಆಯ್ತಾ? ಲೇಸ್ ಹಾಕೊಡ್ತೀನಿ ಬಾ. ಹಾಂ ಅದಾಕು. ನನ್ನ ಮಗ ಓಡಲ್ಲ ನೋಡ್ಕೊ ಮಾಡಿ. ಅಪ್ಪು ಲೇಸ್ ಹಾಕಿ ಎಷ್ಟು ದಿನಾನೇ ಆಗಿತ್ತು ಗೊತ್ತಾ? ಲೇಸ್ ಅಂದ್ರೆ ಇದೆ. ನೀನು ಎಷ್ಟು ದಿನ ಆಗಿತ್ತು ಲೇಸ್ ಹಾಕಿ? ಲೇಸ್ ಹಾಂ ಶೂ ಲೇಸ್ ನಾನು ಹಾಕ್ತಾ ಇರ್ತೀನಲ್ಲ ಕಮ್ಮಿದು. ನಾನಂತೂ ಹಾಕಿ ವರ್ಷನೇ ಆಗೋಯ್ತು, ಎಷ್ಟೋ ವರ್ಷನೇ ಆಗೋಯ್ತು. ಎಷ್ಟು ಹೇಳು ಹತ್ತತ್ರ? ಹಾಂ ಎಷ್ಟು ಹೇಳು? ಸ್ಕೂಲಲ್ಲಿ ಹಾಕ್ತಾ ಇದ್ದಿದ್ದು ವೈಟ್ ಶೂಗೆ ಹಾಕೇ ಇಲ್ಲ, ಇದೇ ಹಾಕಿರೋದು ಇವಾಗಲೇ. ಸ್ಕೂಲಲ್ಲಿ ಹಾಕಿದಾದ್ಮೇಲೆ ಇವಾಗಲೇ ಹಾಕ್ತಿದ್ದೆ. ಓಪನ್ ಮಾಡಿ. ಹ್ಯಾಪಿ ಬರ್ಡೇ. ಏನಿದು? ಏನಿಲ್ಲ. ಚಡ್ಡಿನಾ? ಚಡ್ಡಿ ಅಂತೆ. ಓಪನ್ ಮಾಡಿ. ಹೆಂಗ್ ಬಂತು ಅಂದ್ರೆ ಆರ್ಡರ್ ಮಾಡಿ ಬಂತು. ನೋಡಿ ಓಪನ್ ಮಾಡಿ. ಬೈ ಈ ಕಡೆ ಅಪ್ಪು. ಚೆನ್ನಾಗಿದ್ಯಾ? ಹಾಂ ಅಪ್ಪುಗೆ ಒಂದಷ್ಟು ಗಿಫ್ಟ್ಸ್ನೆಲ್ಲ ಆರ್ಡರ್ ಮಾಡಿ ತರಿಸಿದ್ದೀನಿ. ಒಂದೊಂದೇ ಕೊಡ್ತಾ ಹೋಗ್ತೀನಿ, ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಶೂ ಫಸ್ಟ್ ಏನು ಕೊಟ್ಟೆ ಅಲ್ವಾ, ಅದೊಂದು ಸ್ವಲ್ಪ ಅವ್ನಿಗೆ ಟೈಟ್ ಇದೆ, ಅದನ್ನು ಎಕ್ಸ್ಚೇಂಜ್ ಮಾಡ್ತೀನಿ. ಈ ಸ್ಲಿಪ್ಪರ್ ಓಕೆ ಫೈನ್, ಅವ್ನ ಮನೆ ಹತ್ರ ಅಲ್ವಾ ಹಾಕೊಳ್ಳೋದಕ್ಕೆ, ಸೊ ಹಾಗಾಗಿ ಪರವಾಗಿಲ್ಲ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನನಗೆ. ಅಪ್ಪು ಇಷ್ಟ ಆಯ್ತಾ ನಿಂಗೆ? ಬೈಲಿ ಚೆನ್ನಾಗಿ ಅನಿಸ್ತಾ? 2 ಗಿಫ್ಟ್ಸ್ ಆಯಿತು ಅಪ್ಪುಗೆ. ಈಗ ಶೂ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ, ಓಕೆನಾ? ಎಕ್ಸ್ಚೇಂಜ್ ಮಾಡಿ ಬೇರೆ ತಕ್ಕೊಡ್ತೀನಿ. ಇದು ಓಕೆನಾ ನಿಮಗೆ? ಇನ್ನೂ ಅಪ್ಪುಗೆ 4 ಗಿಫ್ಟ್ಸ್ ಬಾಕಿ ಇದೆ. 4 ಎಕ್ಸೈಟೆಡ್ ಇದೆಯಾ? ಅವನಿಗೆ ಆ್ಯಕ್ಚುಲಾಗಿ ಗಿಫ್ಟ್ ಅಂದ್ರೇ ಇಷ್ಟ. ಜೀವನ್ ನನಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಟ್ರಲ್ಲ, ಆವಾಗಲೇ ಮಮ್ಮಿ ನಾನೇ ಇರಲಿಲ್ಲ ನಿನಗೆ ಗಿಫ್ಟ್ ಕೊಡುವಾಗ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೋತಾ ಇದ್ದ. ನನಗೆ ಗೊತ್ತಿರಲಿಲ್ಲ ಅವ್ರು ಗಿಫ್ಟ್ ಕೊಡ್ತಾರೆ ಅಂತ. ಸೊ ಹಾಗಾಗಿ ಹೋಗ್ಲಿ ಬಿಡು, ನಿನ್ನ ಬರ್ತ್ಡೇಗೆ ಅಲ್ವಾ, ನಾನು ಅವಾಗ ನಿನಗೆ ಕೊಡ್ತೀನಿ ಗಿಫ್ಟ್ ಎಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ. ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಜೀವನ್ ನಾನು ಇಬ್ಬರು ಕೂಡ ಆರ್ಡರ್ ಮಾಡಿ ಒಂದಷ್ಟೆಲ್ಲ ತರಿಸಿದಾಯಿತು. ಆ್ಯಂಡ್ ಒಂದಷ್ಟೆಲ್ಲ ಡಿಲೇ ಇದೆ. ಸೊ ಹಾಗಾಗಿ ಪರವಾಗಿಲ್ಲ, ಅದು ಬರಲಿ, ಆಮೇಲೂ ಕೂಡ ಅವನಿಗೆ ಕೊಡ್ಬೋದಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಈಗ ಸದ್ಯಕ್ಕೆ ಯಾವುದೆಲ್ಲ ಬಂದಿದೆ, ಯಾವುದೆಲ್ಲ ನಾನು ತೊಗೊಂಡು ಬಂದಿದ್ದೀನಿ, ಅದನ್ನು ಇವತ್ತು ಕೊಡ್ತೀನಿ ಅವನಿಗೆ. ಒಂದೊಂದಾಗೆ ಕೊಡೋಣ, ನೋಡೋಣ ಅವನ ಎಕ್ಸೈಟ್ಮೆಂಟ್, ಖುಷಿ ಎಲ್ಲ ಯಾವ ರೀತಿಯಾಗಿರುತ್ತೆ ಅಂತ. ಈಗ ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ನಾವು ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಸ್ಕೂಲ್ಗೆ ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ. ಇವಾಗ ಅಡುಗೆನೂ ಕೂಡ ಮಾಡಬೇಕು ನೈಟ್ ಊಟಕ್ಕೆ. ಎಲ್ಲನೂ ತುಂಬ ಬರ್ಡನ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾಳೆ ಹೋಗೋಣ ಆರಾಮಾಗಿ, ಅವ್ನ ಮೈಂಡ್ ಕೂಡ ಪೀಸ್ ಆಗಿರುತ್ತೆ. ಕರ್ಕೊಂಡೋಗಿ ಆರಾಮಾಗಿ ಅದೇನಿದೆ ಟೆಸ್ಟ್ ಎಲ್ಲ ಬರ್ಸ್ಕೊಂಡು ಅಡ್ಮಿಷನ್ ಕೊಟ್ಟರೆ ಅಡ್ಮಿಷನ್ ಕೂಡ ಮಾಡಿಬಿಟ್ಟು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಈಗ ಸದ್ಯಕ್ಕೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕೂಡ ಕ್ಲಿಪ್ಪಿಂಗ್ ತೊಗೊತೀನಿ, ಮನೆಗೆ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಅಪ್ಪು ಮತ್ತು ಸಿರಿ ಇಬ್ಬರದ್ದು ಕೂಡ ಒಂದಷ್ಟು ಫೋಟೋಸ್ನೆಲ್ಲ ತಕ್ಕೊಂಡು ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ಶುಕ್ರವಾರ ಆಗಿರೋದ್ರಿಂದ ಇವತ್ತು ಆಲ್ಮೋಸ್ಟ್ ಸಂಜೆ ತನಕನೂ ಇರ್ತಾರೆ ಅಂತ ಅಂದ್ಕೊಳ್ತೀನಿ, ಕ್ಲೋಸ್ ಏನೂ ಮಾಡಲ್ಲ ಅಂತ. ನಾವು ಬಂದಾಗ ಟೈಮ್ ಆಗಲೇ 1 ಗಂಟೆ ಆಗಿತ್ತು, ಮತ್ತು ಓಪನ್ ಕೂಡ ಆಗಿತ್ತು. ನನಗೆ ಅದೇ ಖುಷಿ ಆಯಿತು. ನಾನು ಅದೇ ಡೌಟ್ ಮೇಲೆ ಬಂದೆ, 1 ಗಂಟೆ ಆಗೋಗ್ಬಿಟ್ಟಿದೆ, ಟೈಮ್ ಆಗಲೇ ಇನ್ನು ಕ್ಲೋಸ್ ಆಗಿಬಿಟ್ಟಿರುತ್ತೋ ಏನೋ ಅಂತ. ಬಟ್ ನೋಡಿದ್ರೆ ದೇವಸ್ಥಾನ ಓಪನ್ ಆಗೇ ಇತ್ತು. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದಮೇಲೆ ನಾವು ಡೈರೆಕ್ಟ್ ಡಾಮಿನೋಸ್ಗೆ ಹೋದ್ವಿ. ಅಪ್ಪು ತುಂಬ ದಿನದಿಂದ ಕೇಳ್ತಾ ಇದ್ದ ಡಾಮಿನೋಸ್ ಪಿಜ್ಜಾ ಬೇಕು ಅಂತ ಅಂದ್ಬಿಟ್ಟು. ಅವ್ನು ತುಂಬ ಇಷ್ಟಪಡೋದು ಡಾಮಿನೋಸ್ ಪಿಜ್ಜಾನೇ. ಪಿಜ್ಜಾ ಹಟ್ಗೆ ಹೋಗೋದು ನಾವು ತುಂಬ ಕಡಿಮೆ. ಸೊ ಅವ್ನು ಕೇಳ್ತಿದ್ನಲ್ಲ, ಇವತ್ತಾದರೂ ಕರ್ಕೊಂಡು ಹೋಗೋಣ ಅವನ್ನ ಡಾಮಿನೋಸ್ಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಡಾಮಿನೋಸ್ಗೆ ಹೋದ್ವಿ. ಸೊ ಪಿಜ್ಜಾ ಎಲ್ಲ ಆರ್ಡರ್ ಮಾಡಿಬಿಟ್ಟು
ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಪಾಪುನಂತೂ ಫಸ್ಟ್ ಟೈಮ್ ನಾವು ಡಾಮಿನೋಸ್ಗೆ ಅಂತ ಕರ್ಕೊಂಡು ಬಂದಿರೋದು. ಡಾಮಿನೋಸ್ಗೆ ಅಂತಲೇ ಅಲ್ಲ, ಹೊರಗಡೆ ಕರ್ಕೊಂಬಂದಿರೋದೇ ಪಾಪುನ ಫಸ್ಟ್ ಟೈಮ್. ಯಾವಾಗಲೂ ಅಮ್ಮನ ಮನೆಯಲ್ಲಿ ಬಿಟ್ಟು ಬರ್ತಾಯಿದ್ವಿ, ಬಟ್ ಹೇಗಿದ್ದರೂ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ, ಇಲ್ಲಿಂದ ಹಾಗೆ ಅಪ್ಪುಗೆ ಪಿಜ್ಜಾನ ಕೊಡಿಸ್ಕೊಂಡು ಆಮೇಲೆ ಡೈರೆಕ್ಟ್ ಸ್ಕೂಲ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಮತ್ತು ನನಗೂ ಕೂಡ ತುಂಬ ಹೊಟ್ಟೆ ಹಸಿತಾಯಿತ್ತು. ಬೆಳಗ್ಗೆ ನಾನು ತಿಂದಿದ್ದು ಸ್ವಲ್ಪನೇ. ಸೊ ಪಿಜ್ಜಾ ತಿಂದ್ಕೊಂಡು ಅದಾದಮೇಲೆ ನಾವು ನೆಕ್ಸ್ಟು ಸ್ಕೂಲ್ ಹತ್ರ ಹೋದ್ವಿ. ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಪ್ಪು ಬರ್ತಡೇ ದಿನ ಏನೇನೆಲ್ಲ ಆಯಿತು, ಯಾವ ರೀತಿಯಾಗಿತ್ತು ಅನ್ನೋದನ್ನೆಲ್ಲ ಸೊ ಕಂಪ್ಲೀಟಾಗಿ ನೀವು ನೆಕ್ಸ್ಟ್ ವ್ಲಾಗ್ನಲ್ಲಿ ನೋಡ್ಬೋದು. ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.